ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತನ ಗುಂಡಾಗಿರಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ ಏಕವಚನದಲ್ಲಿ ನಿಂದನೆಯನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತನ ಗುಂಡಾಗಿರಿ ಶುರುವಾಗಿದೆ. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ ಏಕವಚನದಲ್ಲಿ ನಿಂದನೆಯನ್ನ ಮಾಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಹೆಸರೇಳಿಕೊಂಡು ಗುಂಡಾಗಿರಿಯನ್ನ ಮಾಡಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪಿಎಸ್ಐ ಶಿವಾನಂದ ಕಾರಜೋಳಗೆ ಇದೀಗ ಏಕವಚನದಲ್ಲಿ ನಿಂದನೆಯನ್ನ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ಹಾರೋಗೇರಿ ಠಾಣೆಯ ಪಿಎಸ್ಐ ಶಿವಾನಂದ ಕಾರಜೋಳ ಆಗಿದ್ದಾರೆ. ಅವರಿಗೆ ನಿಂದನೆಯನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಆಪ್ತ ವಿಠಲ ಲಗಳಿ ಎಂಬಾತನಿಂದ ಗುಂಡಾಗಿರಿಯನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತನ ಗುಂಡಾಗಿರಿ ಇದೀಗ ಶುರುವಾಗಿದೆ. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ ಏಕವಚನದಲ್ಲಿ ನಿಂದನೆಯನ್ನ ಮಾಡಿದ್ದಾನೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಅಂತ ಹೆಸರೇಳಿಕೊಂಡು ಪೊಲೀಸರಿಗೆ ಗುಂಡಾಗಿರಿ ವರ್ತನೆಯನ್ನ ತೋರಿದ್ದಾನೆ ಈತ. ಪಿಎಸ್ಐ ಶಿವಾನಂದ್ ಕಾರಜೋಳಗೆ ಏಕವಚನದಲ್ಲಿ ನಿಂದನೆಯನ್ನ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ಹಾರೋಗೇರಿ ಠಾಣೆಯ ಪಿಎಸ್ಐ ಶಿವಾನಂದ್ ಕಾರಜೋಳ ಆಗಿದ್ದಾರೆ. ರಸ್ತೆ ಸಂಚಾರಿ ನಿಯಮಗಳ ಕುರಿತು ಜಾಗೃತಿಯನ್ನ ವಹಿಸ್ತಾ ಇದ್ರು ಪಿಎಸ್ಐ. ಹೆಲ್ಮೆಟ್ ಇಲ್ಲದೆ ಬೈಕ್ ಚಾಲನೆ ಮಾಡ್ತಾ ಇದ್ದ ಈ ವಿಠಲ ಲಗಳಿ. ಅಂತಹ ಸಂದರ್ಭದಲ್ಲಿ ಈ ವೇಳೆ ಹೆಲ್ಮೆಟ್ ಎಲ್ಲಿ ಎಂದು ಪ್ರಶ್ನಿಸಿದ್ದಕ್ಕೆ ಪಿಎಸ್ಐಗೆ ಆವಾಜನ್ನ ಹಾಕಿದ್ದಾನೆ. ಪಿಎಸ್ಐ ಮೇಲಿಗೆ ಅಟ್ರಾಸಿಟಿ ಕೇಸ್ ದಾಖಲಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿ ದರಡಿ ಸತ್ಯಾಗ್ರಹ ಮಾಡುವ ಬೆದರಿಕೆಯನ್ನ ಹಾಕಿದ್ದಂತೆ ಈತ. ಸತೀಶ್ ಜಾರಕಿಹೊಳಿ ಆಪ್ತ ವಿಠಲ ಲಗಳಿ ಎಂಬಾತನಿಂದ ಇದೀಗ ಬೆದರಿಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಸ್ತೆ ಸಂಚಾರಿ ನಿಯಮಗಳ ಕುರಿತು ಜಾಗೃತಿಯನ್ನ ವಹಿಸ್ತಾ ಇದ್ರು ಪಿಎಸ್ಐ ಅವರು. ಅಂತಹ ಸಂದರ್ಭದಲ್ಲಿ ಹೆಲ್ಮೆಟ್ ಇಲ್ಲದೆ ಈತ ಚಾಲನೆಯನ್ನ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಹೆಲ್ಮೆಟ್ ಎಲ್ಲಿ ಅಂತ ಕೇಳಿದ್ದಕ್ಕೆ ಈ ರೀತಿ ಆವಾಜನ್ನ ಹಾಕಿದ್ದಾರೆ. ಏನ್ ಮಾತಾಡಕತಿ ನೀ ಏನ್ ಮಾತಾಡಕತಿ ಎಲ್ಲ ರೆಕಾರ್ಡ್ ಐತಿ. ನಿಂದು ರೆಕಾರ್ಡ್ ಐತಿ ನಂದು ರೆಕಾರ್ಡ್ ಐತಿ. ನಿಂದು ರೆಕಾರ್ಡ್ ಐತಿ ನಂದು ರೆಕಾರ್ಡ್ ಐತಿ. ಮಾತಾಡೋದು ನಿನಗ ನಿನಗೇನು ರೂಲ್ಸ್ ಐತಿ? ತಡ್ರಿ ಹೇಳ್ತೀನಿ. ತಡ್ರಿ ಯಾಕೆ ಕಳ್ಸ್ತೀರಿ? ತಡ್ರಿ ಹೇಳ್ತೀನಿ. ತಡ್ರಿ ಹೇಳ್ತೀನಿ. ತಡ್ರಿ ತಡ್ರಿ ನೋಡ್ತೈತೆ ಇಲ್ಲೇನ ಬಂದ್ರನ ಇದೀಗ ಸತೀಶ್ ಜಾರಕಿಹೊಳಿ ಆಪ್ತ ಅಂತ ಹೇಳ್ಕೊಂಡು ಕರ್ತವ್ಯ ನಿರತ ಪೊಲೀಸರಿಗೆ ಇದೀಗ ಆವಾಜನ್ನ ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಇದೀಗ ಸತೀಶ್ ಜಾರಕಿಹೊಳಿ ಆಪ್ತ ಅಂತ ಹೇಳ್ಕೊಂಡು ಒಂದು ಕರ್ತವ್ಯ ನಿರತ ಪೊಲೀಸರಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ತಿಳಿಸ್ತೀನಿ. ಏನಂತಂದ್ರೆ ರಸ್ತೆ ನಿಯಮಗಳ ಸಂಚಾರಿಗಳ ಬಗ್ಗೆ ಜಾಗೃತಿ ಮೂಡಿಸಿರುವಂತಹ ಪಿಎಸ್ಐಗೆ ಏನು ಕರ್ತವ್ಯ ನಿರತ ಪಿಎಸ್ಐಗೆ ಏನು ಧಮಕಿ ಹಾಕಿರುವಂತಹ ಘಟನೆಯನ್ನು ಬೆಳಗಾವಿ ಜಿಲ್ಲೆಯ ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಸಿರುವಂತದ್ದು. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತನೆ ಅಂತ ಹೆಸರು ಹೇಳಿ ಪಿಎಸ್ಐಗೆ ಆವಾಜ್ ಹಾಕಿದಲ್ಲದೆ ಅಟ್ರಾಸಿಟಿ ಕೇಸ್ ಸಹ ದಾಖಲಿಸುವ ಬೆದರಿಕೆಯನ್ನ ಸಹ ಇಲ್ಲಿ ಹಾಕಿರುವಂತದ್ದು. ಏನು ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಿಠಲ್ ಲಗಳಿ ಅನ್ನೋದನ್ನೇ ಏನು ನಿನ್ನೆ ಏನು ಬೈಕ್ ಮೇಲೆ ಸಂಚಾರವನ್ನು ಮಾಡ್ತಿರ್ತಾನೆ. ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಹೆಲ್ಮೆಟ್ ಎಲ್ಲಿ ಇತ್ತು ಅಂತ ಹೇಳಿ ಹಾರೋಗೇರಿ ಪೊಲೀಸ್ ಠಾಣೆಯ ಇಲ್ಲಿ ಏನು ಕ್ರೈಮ್ ಪೇಸ್ ಆಗಿ ಕೆಲಸ ಮಾಡ್ತಿರುವಂತ ಶಿವಾನಂದ ಕಾರಜೋಳ ಅವರು ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ನೀನ್ ಯಾಕೆ ನನ್ನ ಕೇಳ್ತೀಯಾ? ಬಟ್ ಮಾಡಿ ತೋರಿಸ್ಬೇಡ, ಇದಷ್ಟಲ್ಲದೆ ನಾನು ಸಚಿವರ ಆಗ್ತಾ ಇದ್ದೀನಿ, ನಿನ್ನ ಮೇಲೆ ಸೂಕ್ತ ಕ್ರಮ ಆಗುತ್ತೆ ಅಂತ ಹೇಳಿ ಏನು ಕರ್ತವ್ಯ ನಿರತ ಪೇಸ್ ಆಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಅಷ್ಟೇ ಬೆದರಿಕೆ ಹಾಕುವಂತ ಕೆಲಸ ಸಹ ಇಲ್ಲಿ ಮಾಡಿರುವಂತದ್ದು ತೇಜಸ್ವಿನಿ. ಈ ಒಂದು ಘಟನೆ ಏನು ತಡವಾಗಿ ಸಹ ಇಲ್ಲಿ ಬೆಳಕಿಗೆ ಬಂದಂತಾನೆ ಹೇಳ್ಬೋದು ತೇಜಸ್ವಿನಿ. ಪ್ರಶಾಂತ್, ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಈ ವಿಚಾರ ಏನಾದ್ರೂ ಅವ್ರ ಕಿವಿಗೆ ಬಿದ್ದಿದ್ಯಾ? ತೇಜಸ್ವಿನಿ, ಏನಂತಂದ್ರೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋ ಹರಿದಾಡ್ತಿರುವಂತದ್ದು ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ಸಹ ಬಂದಿದೆ ಅಂತ ಇದಕ್ಕೆ ಬಂದಿರುವಂತದ್ದು ಸಹ ಈಗಾಗಲೇ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಮೇಲೆ ತನಿಖೆಯನ್ನು ಸಹ ಮಾಡುವಂತೆ ಸತೀಶ್ ಜಾರಕಿಹೊಳಿ ಸಹ ಒಂದಿಷ್ಟು ಪೊಲೀಸ್ ಇಲಾಖೆಗೆ ಸಹ ಒಂದಿಷ್ಟು ಏನಂತಂದ್ರೆ ಸೂಚನೆಯನ್ನು ಸಹ ನೀಡಬೇಕಾಗಿದೆ. ಇನ್ನುವರೆಗೂ ಯಾವುದೇ ರೀತಿಯಾಗಿ ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಹ ಯಾವುದೇ ರೀತಿಯಾಗಿ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿಲ್ಲ ಎಂಬ ಮಾಹಿತಿಯೂ ಸಹ ಇದೀಗ ಅಶುಭಯೋಗ ನ್ಯೂಸ್ಗೆ ಬಂದಿರುವಂತದ್ದು ತೇಜಸ್ವಿನಿ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.